ಶೀರ್ಷಿಕೆ ಚಿಕ್ಕ ದಯೆ ದೊಡ್ಡ ಬದಲಾವಣೆ. ಒಂದು ಹಳ್ಳಿ. ಬೆಳಗಿನ ಹೊತ್ತು. ರವಿ ಎಂಬ ಬಾಲಕನು ಶಾಲೆಗೆ ಹೋಗುತ್ತಿದ್ದ. ರಸ್ತೆಯಲ್ಲಿ ಒಂದು ಚಿಕ್ಕ ಹುಡುಗಿ ಪುಸ್ತಕಗಳನ್ನು ಬಿಸಾಕಿಕೊಂಡು ಅಳುತ್ತಾ ಕುಳಿತಿದ್ದಳು. ರವಿ ನಿಂತು ಕೇಳಿದನು, ನೀನು ಯಾಕೆ ಅಳುತ್ತಿದ್ದೀಯಾ? ಹುಡುಗಿ, ನನ್ನ ಪುಸ್ತಕಗಳು ಬಿದ್ದಿವೆ, ನಾನು ಒಬ್ಬಳೇ ತಗೊಳ್ಳಲು ಆಗುತ್ತಿಲ್ಲ ಎಂದಳು. ರವಿ ತಕ್ಷಣ ಅವಳ ಬಳಿಗೆ ಹೋಗಿ ಎಲ್ಲಾ ಪುಸ್ತಕಗಳನ್ನು ಎತ್ತಿ ಚೀಲದಲ್ಲಿ ಇಟ್ಟನು. ಇಗೋ ನಿನ್ನ ಪುಸ್ತಕಗಳು, ನೀನು ಬೇಗ ಶಾಲೆಗೆ ಹೋಗು ಎಂದನು. ಹುಡುಗಿ ನಗುತ್ತಾ, ಧನ್ಯವಾದಗಳು ಅಣ್ಣ ಎಂದಳು. ರವಿ ಮುಂದೆ ನಡೆಯುತ್ತಿದ್ದ. ಸ್ವಲ್ಪ ದೂರದಲ್ಲಿ ಒಂದು ವೃದ್ಧ ಅಜ್ಜ ರಸ್ತೆ ದಾಟಲು ಕಷ್ಟಪಡುತ್ತಿದ್ದರು. ಎಲ್ಲರೂ ನೋಡುತ್ತಾ ಹೋದರು. ಆದರೆ ರವಿ ಅವರ ಕೈ ಹಿಡಿದು, ಬನ್ನಿ ಅಜ್ಜ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದನು. ಅಜ್ಜ ಸುರಕ್ಷಿತವಾಗಿ ರಸ್ತೆ ದಾಟಿದರು. ಅವರು ಸಂತೋಷದಿಂದ, ನೀನು ತುಂಬಾ ಒಳ್ಳೆಯ ಮಗು, ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂದರು. ರವಿ ನಗುತ್ತಾ ಶಾಲೆಗೆ ಹೊರಟನು. ಶಾಲೆಯಲ್ಲಿ ರವಿ ತನ್ನ ಸ್ನೇಹಿತರಿಗೆ ನಡೆದ ಘಟನೆಗಳನ್ನು ಹೇಳಿದನು. ಸ್ನೇಹಿತರು ಹೇಳಿದ್ರು, ರವಿ, ನೀನು ನಮಗೂ ದಯೆಯ ಅರ್ಥ ಕಲಿಸಿದ್ದೀಯಾ. ಅಂದಿನಿಂದ ಆ ಹಳ್ಳಿಯ ಮಕ್ಕಳು ಎಲ್ಲರಿಗೂ ಸಹಾಯ ಮಾಡಲಾರಂಭಿಸಿದರು. ಯಾರಿಗಾದರೂ ಪುಸ್ತಕ ಬಿದ್ದರೆ, ಯಾರಿಗಾದರೂ ನೋವಿದ್ದರೆ ಎಲ್ಲರೂ ಕೈಜೋಡಿಸಿ